ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರೇಣುಕಾ ದೇವಿಯವರು ಬಂದಿದ್ದಾರೆ. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಹಬೆ ವಡೆ ಮಾಡ್ತಾ ಇದ್ದೀನಿ. ಹಬೆ ವಡೆ ಅಂತನಾ? ಓಕೆ ಓಕೆ. ಸೊ ರೇಣುಕಾ ದೇವಿಯವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಯಶವಂತಪುರದಿಂದ ಬಂದಿದ್ದೀವಿ. ಬೆಂಗಳೂರಲ್ಲೇ ಇರೋದಾ? ಬೆಂಗಳೂರಲ್ಲೇ ಇರೋದು. ಹೌದಾ? ಸ್ವಂತ ಊರು ಬೆಂಗಳೂರೇನಾ? ಸ್ವಂತ ಊರು ಬೆಂಗಳೂರೇ. ಹೌದಾ? ಓಕೆ ಓಕೆ. ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ? ನಾವು ಸುಮಾರು 60 ವರ್ಷದಿಂದ ಇಲ್ಲೇ ಇದ್ದೀವಿ. ಹೌದಾ? ಓಕೆ. ಸೊ ಹಬೆ ವಡೆ ಅಲ್ವಾ? ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಸಬ್ಬಾಕ್ಷಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಉಪ್ಪು. ಓಕೆ ಓಕೆ. ಸೊ ನೀವು ಬೇಳೆಗಳನ್ನ ತುಂಬಾ ತಗೊಂಡಿದ್ದೀರಾ. ಇದರಲ್ಲಿ 3 ತರದ ಬೇಳೆ ಹಾಕಿದ್ದೀರಾ. ಹೌದು. ಅದನ್ನ ನೆನ್ಸ್ಕೊಂಡಿದ್ದೀರಾ? 2 ಗಂಟೆ ನೆನ್ಸ್ಕೋಬೇಕು ಅದನ್ನ. ಓಕೆ ಓಕೆ. ಅದಕ್ಕೇನಾದ್ರೂ ಪ್ರಮಾಣ ಇದೆಯಮ್ಮ? ಅಂದ್ರೆ ಇವಾಗ ಕಡಲೆಬೇಳೆ ಎಷ್ಟು, ಹೆಸರುಬೇಳೆ ಎಷ್ಟು ಹಾಕ್ಬೇಕದು? 1 ಕಪ್ಪು ಕಡಲೆಬೇಳೆ ಹಾಕಿದ್ರೆ ಅದರಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ಮತ್ತೆ ಅರ್ಧ ಕಪ್ಪು ಹೆಸರುಬೇಳೆ ಹಾಕ್ಬೇಕು. ಹಾಕ್ಬಿಟ್ಟು 2 ಗಂಟೆ ನೆನೆಸಿಟ್ಕೋಬೇಕು. ಓಕೆ ಓಕೆ. ಸೊ ಅದನ್ನ ನೆನೆಸಿದ್ರಾಯ್ತು. ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡು. ಓಕೆ. ಇದು ಮೇನ್ ಈಗ ಸಬಾಕ್ಸಿ ಸೊಪ್ಪು ಅಂತ ಹೇಳಿದ್ರಿ, ಅದು ಮೇನ್ ಆಗಿ ಅದು ಜಾಸ್ತಿ ಬೇಕಾ? ಅದೆಷ್ಟು ಬೇಕು? ಅದು ಸ್ವಲ್ಪ ಹಾಕಿದ್ರೆ ವಾಸನೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದ್ರದ್ದು ಪರಿಮಳನೇ ಒಂದು ಬೇರೆ ಅಲ್ವಾ? ಸಬಾಕ್ಸಿ ಸೊಪ್ಪು ಘಮ್ ಅನ್ನತ್ತೆ. ಹೌದು. ಓಕೆ ಓಕೆ. ಸರಿ, ಶುರು ಮಾಡೋಣ ಅಲ್ಲ? ಮಾಡೋಣ. ಏನು ಬೇಕು ನಿಮ್ಗೆ ಇವಾಗ? ಈಗ ಮಿಕ್ಸಿ ಕೊಡಿ. ಸೊ ಮಿಕ್ಸಿಯಲ್ಲಿ ಇಟ್ಕೊಂಡ್ಬಿಡೋಣ. ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ 10-12 ಇರುಕ್ಲು ಹಾಕ್ಬೇಕು. ಮತ್ತೆ ಮೆಣಸಿನ್ಕಾಯಿ ಒಂದು 5-6 ಮೆಣಸಿನ್ಕಾಯಿ. ಎಷ್ಟು ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಕಮ್ಮಿ ಬೇಕಾದರೂ ಅದನ್ನ ನೋಡ್ಕೊಂಡು ಹಾಕೋಬಹುದು. ಓಕೆ. ಇನ್ನೇನ್ ಬೇಕಮ್ಮ? ಮತ್ತೆ ಶುಂಠಿ. ಓಕೆ. ಶುಂಠಿ ಎಷ್ಟು ಹಾಕಿದ್ರಿ? ಅದು ಶುಂಠಿನೂ ಒಂದು 5-6 ಪೀಸ್ ಹಾಕಿದ್ದೀನಿ. ಓಕೆ ಓಕೆ. ಇದನ್ನ ಫಸ್ಟ್ ರುಬ್ಕೋಬೇಕು. ಫಸ್ಟ್ ಇದನ್ನ ಮಾತ್ರ ಸ್ವಲ್ಪ ನುಣ್ಣಗಾಗಬೇಕಾ? ಸ್ವಲ್ಪ ಒಂದು 1/2 ನುಣ್ಣಗಾದ್ರೂ ಪರವಾಗಿಲ್ಲ, ಅರ್ಧ ನುಣ್ಣಗಾದ್ರೂ ಪರವಾಗಿಲ್ಲ. ಓಕೆ. ಸ್ವಲ್ಪ ನೀರು ಹಾಕೊಳ್ಳ? ಬೇಡವಾ? ಡ್ರೈನ ಮಾಡಲ? ಡ್ರೈಯಲ್ಲೇ ಮಾಡಿ ಸಾಕು. ಸ್ವಲ್ಪ ಇನ್ನೊಂಚೂರು ನೀರು ಹಾಕೊಳ್ಳಿ. ಒಂಚೂರು ನೀರು ಹಾಕೊಂಡು ಒಂಚೂರು ತರಿ ಮಾಡಿಬಿಡೋಣ ಅಲ್ಲ? ಮಾಡ್ಕೊಳ್ಳಿ. ಇನ್ನೇನು ಹಾಕೊಂತೀರಾ? ಮಿಕ್ಸಿಯಲ್ಲಿ ಮೆಣಸಿನಕಾಯಿ ಶುಂಠಿ ಎಲ್ಲ ಆಗಿದೆ. ಈಗ ಬೇಳೆಗಳನ್ನ ನೆನೆಸಿದ್ದೀರಲ್ಲ? ನೆನೆಸಿರೋ ಬೇಳೆನ ಹಾಕೋಬೇಕು ಅದ್ರೊಳಗೆ. ಹೌದಾ? ಓಕೆ. ತಗೊಳ್ಳಿ. ಸ್ಪೂನ್ ಕೊಡಿ. ಇದಿವಾಗ ತಿಂಡಿಗೆ ವಡೆ ಅಂದ್ರೆ ಬ್ರೇಕ್ಫಾಸ್ಟಿಗೆ ಮಾಡುವಂಥದ್ದು. ಇದು ಬ್ರೇಕ್ಫಾಸ್ಟ್ ಬೇಕಾದ್ರೂ ಮಾಡ್ಬೋದು, ಸಾಯಂಕಾಲ ಕಾಫಿ ಜೊತೆಲಿ ಬೇಕಾದ್ರೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಓಕೆ ಓಕೆ. ವಡೆ ಅಂದ್ರೆ ಇದೇನು ಡೀಪ್ ಫ್ರೈ ಮಾಡಲ್ವಲ್ಲ? ಅಂದ್ರೆ ಹಬೆಯಲ್ಲೇ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ. ಸಾಯಂಕಾಲ ಎಲ್ಲ ಮಕ್ಕಳಿಗೆ ಎಲ್ಲ ಹೆಸರು ಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ಸೇರುತ್ತಲ್ಲ. ಹೌದು. ಮಕ್ಕಳಿಗೆ ಏನು ಅಂದ್ರೆ ಹಾಗೆ ತಿನ್ನಲ್ಲ, ಈ ತರ ವಡೆ ಎಲ್ಲ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಹೌದು. ಬರೇ ಬೇಳೆ ನಾವೇನೋ ದಾಲ್ ಮಾಡ್ಬಿಟ್ಟು ನೀವು ಅನ್ನ ಜೊತೆ ಹಾಕ್ತೀನಿ ಅಂದ್ರೆ ರುಚಿನೇ ಆಗೋದಿಲ್ಲ. ಸೊ ಈ ತರ ವಡೆ ತರ ಮಾಡಿದ್ರೆ ಏನೋ ಸ್ಪೆಷಲ್ ಆಗಿದೆ, ಕೈಯಲ್ಲಿ ಇಟ್ಕೊಂಡು ತಿಂತಾರೆ. ಹೌದು. ಸ್ವಲ್ಪ ನುಣ್ಣಗಾಗ್ಲಿ ಅದು. ಇದು ಚೆನ್ನಾಗಿ ನುಣ್ಣಗಾಗ್ಬೇಕಾ? ಚೆನ್ನಾಗಿ ನುಣ್ಣಗಾಗಿದೆ. ಸ್ವಲ್ಪ ತರಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ಕೊಳ್ವಾ? ತರಿಯಾಗಿ ಇರ್ಬೇಕು. ಬೇಳೆ ಸಿಗ್ಬೇಕು. ಹೌದು. ಓಕೆ. ಇದನ್ನ ಒಂದು ಬೌಲಲ್ಲಿ ತೆಗೆದ್ಬಿಡ್ತೀರಾ? ಇದಕ್ಕೆ ಇವಾಗ ಹಬೆ ವಡೆಗೆ ಅದು 3 ಬೇಳೆನ ಬೇರೆ ಬೇಳೆಗಳನ್ನು ಹಾಕ್ಬೋದಮ್ಮ? ಇಲ್ಲ, 3 ಬೇಳೆ ಸಾಕಾಗುತ್ತೆ. 3 ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೇ ಒಂದು ಒಳ್ಳೆಯ ಕಾಂಬಿನೇಷನ್ ರುಚಿಗೆ. ಹೌದು. ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ ಹಾಕಿದ್ರು ಚೆನ್ನಾಗಿರುತ್ತೆ. ಇಡ್ಲಿ ಮಾಡಿ ಇಡ್ಲಿ ಜೊತೆಗೆ ಇದು ಸೇರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ. ತಣ್ಣಗಾದ್ಮೇಲೂ ತಿಂದ್ರೆ ರುಚಿ ಇರುತ್ತಾ? ಚೆನ್ನಾಗಿರುತ್ತೆ. ಈಗ ಮನೆಯವರು ಆಫೀಸಿಗೆ, ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕೊಡ್ಬೋದು. ಚೆನ್ನಾಗಿರುತ್ತೆ. ಯಾವಾಗ್ಲೂ ರೆಗ್ಯುಲರ್ ಆಗಿ ಇಡ್ಲಿ ಮಾಡ್ಕೊಂಡು ತಿಂತಾ ಇರ್ತೀವಿ, ಬರೇ ಅಕ್ಕಿ ಉದ್ದಿಂದು. ಹೌದು. ಇದು ಒಂಥರ ನೋಡಿ, ತೊಗರಿ ಬೇಳೆ, ಕಡಲೆ ಬೇಳೆ, ಎಲ್ಲಾ ಬೇಳೆಗಳು ಅದ್ರದ್ದು ಅಂಶನೂ ಬರುತ್ತೆ, ಒಂಥರ ರುಚಿನೂ ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ಈರುಳ್ಳಿ ಕೊಡಿ. ಹಸಿ ಈರುಳ್ಳಿನೇ ಹಾಕೋದು? ಹಸಿ ಈರುಳ್ಳಿ. ಓಕೆ.
ಸೊ ಯಾವುದೇ ಒಂದು ಎಣ್ಣೆನೇ ಇಲ್ಲ ಇದರಲ್ಲಿ. ಹೌದು, ಎಣ್ಣೆ ಅಂಶ ಇರೋದಿಲ್ಲ ನೋಡಿ. ಓಕೆ. ಆರೋಗ್ಯಕ್ಕೂ ಒಳ್ಳೆಯದು, ಮತ್ತೆ ರುಚಿಯಾಗೂ ಇರುತ್ತೆ. ಓಕೆ ಓಕೆ. ಈಗೆಲ್ಲ ಕೆಲವರಿಗೆ ಸ್ಲಿಮ್ ಆಗ್ಬೇಕು, ಡಯಟ್ ಮಾಡ್ಬೇಕು ಅನ್ನೋರಿಗೆ ಇದು ಬೆಸ್ಟ್ ಫುಡ್ ಅಂತ ಯೋಚನೆ ಮಾಡ್ತೀನಿ ನಾನು, ಅಲ್ವಾ? ಆರೋಗ್ಯಕರವಾಗಿ ಚೆನ್ನಾಗಿರುತ್ತೆ, ರುಚಿನೂ ಬೇಕು. ರುಚಿನೂ ಇರುತ್ತೆ. ಡಯಟ್ ಅಂತ ಹೇಳ್ಬಿಟ್ಟು ಹಸಿ ತಿನ್ನು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ಆಗ ಇಂಥದೆಲ್ಲ ಈಗ ಎಸ್ಪೆಷಲಿ ಲೇಡೀಸ್ಗೆ ಯಾವಾಗ್ಲೂ ಅದೇ ಯೋಚನೆ ಮಾಡ್ತಾ ಇರ್ತಾರೆ. ಇಂಥದ್ದೆಲ್ಲ ಆದ್ರೆ ರುಚಿ ಇರುತ್ತೆ, ಆ ಡಯಟಿಗೂ ಒಳ್ಳೇದು. ಓಕೆ, ಇನ್ನೇನು ಬೇಕು? ತೆಂಗಿನಕಾಯಿ ಕೊಡಿ. ಸೊ ಇದೆಲ್ಲ ರುಚಿಗೆ ಒಂದು ಕಪ್, ಸ್ವಲ್ಪ ಒಂದು ಕಪ್. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ರೇಣುಕಾ ಅವರೇ? ನಾನು, ನನ್ನ ಮಗಳು, ನನ್ನ ಅಳಿಯ, ಓಕೆ, ನನಗೆ ಈ ಮೊಮ್ಮಕ್ಕಳು. ಹೌದಾ? 5 ಜನ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಕೊಡಿ. ಮೊಮ್ಮಕ್ಕಳು ಅಂದ್ರೆ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ? 2 ಮೊಮ್ಮಕ್ಕಳಿದ್ದಾರೆ. ಒಂದು ಹೆಣ್ಮಗು ಇದೆ, ಒಂದು ಗಂಡು ಮಗು ಇದೆ. ಹೌದಾ? ಎಷ್ಟೆಷ್ಟು ದೊಡ್ಡವರು? ಮೊಮ್ಮಗ ಬಂದ್ಬಿಟ್ಟು 6ನೇ ಕ್ಲಾಸ್ ಓದ್ತಾ ಇದ್ದಾನೆ. ಮಗಳದು. ಮತ್ತೆ ಮೊಮ್ಮಗಳು ಬಂದು 4ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಓಕೆ ಓಕೆ. ಇಲ್ಲೇ ಬೆಂಗಳೂರಲ್ಲೇ ಒಟ್ಟಿಗೆ ಇದ್ದೀರಾ? ಒಟ್ಟಿಗೆ ಇದ್ದೀವಿ. ನನಗೆ 2 ಹೆಣ್ಮಕ್ಳು. ಒಬ್ಬ ಮಗಳು ಅಳಿಯ ನನ್ನ ಜೊತೆಲಿ ಇದ್ದಾರೆ. ಇನ್ನ ಒಬ್ಬ ಮಗಳನ್ನ RPC ಲೇಔಟ್ ಕೊಟ್ಟಿದೀವಿ, ಅಲ್ಲಿದ್ದಾರೆ ಅವರು. ಅವ್ರಿಗೂ 2 ಹೆಣ್ಮಕ್ಳು, ಒಂದು ಗಂಡು ಒಂದು ಹೆಣ್ಣು. ನನಗೊಟ್ಟು 4 ಜನ ಮೊಮ್ಮಕ್ಳಿದ್ದಾರೆ. ಹೌದಾ? ತರ ಬಿಸಿ ಲೈಫ್ ಇವಾಗ. ಮೊಮ್ಮಕ್ಳು ಬಂದ್ಬಿಟ್ರೆ ಅದೊಂಥರ ಮನೆಗೆಲ್ಲ ಬರ್ತಾ ಇರ್ತಾರ? ಒಬ್ಳು ಮಗಳು ಅಲ್ಲೇ ಇದ್ದಾಳೆ? ಒಬ್ಬ ಮಗಳು ಅಲ್ಲೇ ಇದ್ದಾಳೆ. ಇನ್ನ ಒಬ್ಬ ಮಗಳು ವಾರಕ್ಕೊಂದ್ಸಾರಿ ಬರ್ತಾಳೆ, ಇರ್ತಾಳೆ. ಮೊಮ್ಮಕ್ಳು ಎಲ್ಲ ಬರ್ತಾರೆ. ಶನಿವಾರ ಭಾನುವಾರ ರಜೆ ಇರುತ್ತೆ, ಅವರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಓಕೆ. ಸೊ ತಿಂಡಿಗಳೆಲ್ಲ ಮಾಡ್ಕೊಡ್ತಾ ಇರ್ತೀರಾ? ಮಾಡ್ಕೊಡ್ತಾ ಇರ್ತೀವಿ. ಇಷ್ಟ ಆಗತ್ತೆ ನೀವು ಮಾಡುವಂತ? ನಾನ್ ಮಾಡೋ ಅಡುಗೆ ಎಲ್ಲ ಇಷ್ಟ ಆಗತ್ತೆ. ನನ್ನ ಮಕ್ಕಳಿಗೆ, ಅಳಿಯದಿರಿಗೆ ತುಂಬಾ ಇಷ್ಟಪಡ್ತಾರೆ. ಸ್ವಲ್ಪ ಉಪ್ಪು ಕೊಡಿ. ಹಾಕಿ ಹಾಕೊಂಬಿಡಿ, ಎಷ್ಟು ಬೇಕೋ. ಈ ಉಪ್ಪು ಇದೆಯಲ್ಲ, ಯಾರು ಅಡಿಗೆ ತಯಾರು ಮಾಡ್ತಾರೋ ಅವರೇ ಹಾಕ್ಬೇಕು. ಹೌದೌದು. ಯಾಕಂದ್ರೆ ಅದೊಂದು ಬಾರಿ ಕ್ರೂಷಿಯಲ್. ಅದು ಯಾರ್ಯಾರೋ ಹಾಕ್ಬಿಟ್ಟು ಏನೇನೋ ಮಾಡೋದು. ಎಷ್ಟೇ ಮಾಡಿ ಉಪ್ಪು ಕಡಿಮೆ ಆದ್ರೆ ಅಥವಾ ಜಾಸ್ತಿ ಆದ್ರೆ ರುಚಿನೇ ಹೋಗ್ಬಿಡುತ್ತೆ. ಹೌದು. ಸೊ ಎಲ್ಲದನ್ನು ಹಾಕೊಂಡು ಎಲ್ಲ ಹಾಕೊಂಡು ಕಲಿಸ್ಕೋಬೇಕು. ಓಕೆ ಓಕೆ. ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಬೇಯಿಸುವಂತಲ್ಲ. ಇಡ್ಲಿ ಇದು ಬೇಯಿಸೋ ಪಾತ್ರೆ ಕೊಡಿ, ಅದು ತಟ್ಟೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು. ಓಕೆ. ಹಬೆ ಒಡೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದೀವಿ. ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಈಗ ಹಿಟ್ಟು ರೆಡಿ ಇದೆ, ಏನ್ ಮಾಡೋಣ ಇನ್ನು? ಈಗ ಇಡ್ಲಿ ಇದು ಪ್ಲೇಟ್ ಬರುತ್ತೆ ನೋಡಿ, ಅದನ್ನ ತಗೊಂಡು ಅದಕ್ಕೆ ಎಣ್ಣೆ ಹಚ್ಬಿಟ್ಟು. ಓಕೆ. ಎಣ್ಣೆ ಹಚ್ಬೇಕು, ಬೇಯಿಸೋಕೆ ಇಟ್ರೆ ಆಗ್ಬಿಡುತ್ತಲ್ವಾ? ಸರಿ. ಇದಿವಾಗ ನೀರು ಹಾಕೊಂಡ್ಬಿಟ್ಟಿದ್ದೀರಮ್ಮ? ಹಾಕೊಂಡಿದೀವಿ, ನೀರು ಹಾಕೊಂಡಿದೀವಿ. ಓಕೆ ಓಕೆ. ಫಸ್ಟ್ ಪ್ಲೇಟಲ್ಲಿ ಹಾಕೊಂಡು ಮತ್ತೆ ಇಡೋಣ. ಬಿಸಿ ಮಾಡ್ಕೋಬೇಕಾ ಫಸ್ಟಿಗೆ? ಪರವಾಗಿಲ್ಲ. ಓಕೆ. ಸ್ವಲ್ಪ ಎಣ್ಣೆ ಕೊಡಿ. ಎಲ್ಲದಕ್ಕೂ ಸ್ವಲ್ಪ ಚೂರು ಹಾಕ್ಬಿಡಿ. ಚೂರು ಹಾಕಿ, ಯಾಕೆಂದ್ರೆ ಅಂಟಬಾರ್ದು ನೋಡಿ. ಸಾಕು, ಇಷ್ಟೇ. ಇದಕ್ಕೆ ಅಂಟ್ಕೋಬಾರ್ದು ನೋಡಿ, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿದ್ವಿ. ಇದನ್ನ ಉಂಡೆ ಮಾಡ್ಕೊಂಡು ಈ ತರ ಇಡಬೇಕು. ಆದ್ರೆ ಬೇಕಾದ್ರೂ ಹೀಗೆ ಇಡ್ಬೋದು, ಇಲ್ಲ ಅಂದ್ರೆ ಈ ತರ ತಟ್ಬಿಟ್ಟಿಟ್ರೆ ಬೇಗ ಬೇಯುತ್ತೆ. ಮತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ. ಬೇಗ ಬೇಯದೆ ಬೇಗ ಆಗ್ಬಿಡ್ಬೇಕಲ್ವಾ? ಅದೇ ಆ ತರ ಆಗುತ್ತೆ ನೋಡಿ. ಈ ತರ ತಟ್ಟಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಅಡ್ಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಸಮಯ ಇರೋದಿಲ್ಲ. ಹೌದು. ಯಾವ್ದು ಫಾಸ್ಟ್ ಆಗಿ ಆಗುತ್ತೋ ಅದನ್ನ ನಾವು ಹೇಳ್ಕೊಟ್ರೆ ಮಾಡ್ತಾರೆ. ಹೌದು. ಮತ್ತೆ ಈಗ ಮೊಮ್ಮಕ್ಕಳ ಜೊತೆ ಬಿಸಿ. ಮತ್ತೇನ್ ಮಾಡ್ತೀರಾ ಮನೆಯಲ್ಲಿ? ಮನೆಯಲ್ಲಿ ಟಿವಿ ನೋಡ್ತೀನಿ, ಪೇಪರ್ ಓದ್ತೀನಿ. ಓಕೆ. ಮತ್ತೆ ಮೊಮ್ಮಕ್ಕಳು ಬರ್ತಾರೆ. ಮೊಮ್ಮಕ್ಕಳಿಗೆ ಬಂದಾಗ ಅವ್ರಿಗೆಲ್ಲ ಅಡುಗೆ ಮಾಡಿ ಊಟಕ್ಕೆ ಇಡ್ತೀನಿ. ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ಅದರಿಂದ ಎಲ್ಲ ನಾನೇ ಸ್ವಲ್ಪ ಮಾಡ್ತೀನಿ. ಹೌದಾ? ಓಕೆ ಓಕೆ. ಮಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಮಗಳು ಸ್ಕೂಲಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಓಕೆ ಓಕೆ. ಸೊ ಎಲ್ಲ ಮೊಮ್ಮಕ್ಕಳ ಇನ್ಚಾರ್ಜ್ ನಿಮ್ಗೆ ಬಿಟ್ಬಿಟ್ಟಿದ್ದಾರೆ ಈಗ? ಹೌದು. ಹಿಟ್ಟು ಕೊಟ್ಬಿಡಿ ಈಚೆಗೆ. ತಗೊಳ್ಳಿ. ಸೊ ಮನೇಲಿ ನೀವೇ ಅಡುಗೆ ಮಾಡೋದು? ನನ್ನ ಮಗಳೂ ಮಾಡ್ತಾಳೆ, ನಾನು ಮಾಡ್ತೀನಿ. ಇಬ್ರು ಮಾಡ್ತೀವಿ. ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ತೀವಿ. ಮತ್ತೆ ಬೇರೆ ಇನ್ನೇನಾದ್ರೂ ಹವ್ಯಾಸ? ಇದು 15 ನಿಮಿಷ ಬೇಯಿಸಬೇಕು. ಬೆಂದ ಮೇಲೆ 15 ನಿಮಿಷ ಆದ್ಮೇಲೆ ತೆಗಿ. ಹಾಗಾದ್ರೆ ಅಮ್ಮ, ಇದು ಬೇಯ್ತಾ ಇದಕ್ಕೆ ಸ್ವಲ್ಪ ಸಮಯ ಇದೆ ಅಲ್ವಾ? ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ,
ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಯ್ಯ. ತುಂಬಾ ಚೆನ್ನಾಗಿ ಒಂದು ವಚನವನ್ನ ಹೇಳಿದೀರಾ. ಹೇಗನ್ಸುತ್ತೆ ಅದರ ಅರ್ಥ ಎಲ್ಲ? ಏನಾದ್ರೂ ನೀವು ಅಂದ್ರೆ ಅದನ್ನ ಕೇಳೋದು ಅದ್ರ ಬಗ್ಗೆನೂ ಓದ್ತೀರಾ? ವಚನಗಳ ಅರ್ಥ ಬಗ್ಗೆ ಹೇಗನ್ಸುತ್ತೆ ನಿಮ್ಮ ಜೀವನದಲ್ಲಿ ಅದೆಲ್ಲ ಓದಿದಾಗ? ಯಾವ ರೀತಿ ನಿಮ್ಗೆ ಏನಾದ್ರು ಒಂದು ಅದರಿಂದ ಪ್ರಭಾವಿತರಾಗಿದ್ದೀನಿ ಅಂತ ಅನ್ಸುತ್ತೆ. ಮತ್ತೆ ಅದರಿಂದ ನಾವೆಲ್ಲ ಕಲ್ತ್ಕೊಳ್ತೀವಿ ಯಾವ ರೀತಿಲಿ ಇರ್ಬೇಕು ಅಂದ್ಬಿಟ್ಟು. ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರು ಏನೋ ಒಂದು ರೀತಿಯ ಖುಷಿ ಆಗುತ್ತೆ. ಎಲ್ಲ ಒಂದು ಕಷ್ಟ ಇರುತ್ತೆ, ಎಲ್ಲೋ ಸುಖ, ಕಷ್ಟ ಸುಖ ಎಲ್ಲ ಜೀವನದಲ್ಲೂ ಎಲ್ಲರಲ್ಲೂ ಇರುತ್ತೆ. ಆದ್ರೆ ಇದಿಲ್ಲಂದ್ರೆ ಒಂದು ನೆಮ್ಮದಿ ಇದೆ ಅಲ್ವಾ? ಹೌದು. ಮತ್ತೆ ಎಂದೋ ಯಾವ ರೀತಿ ನಾವು ಲೈಫ್ ಮಾಡ್ಬೇಕು ಅನ್ನೋದ್ರ ಒಂದು ಸಂದೇಶ ಇದೆ. ಅಮ್ಮ, ಈಗ ಸ್ವಲ್ಪ ಸಮಯ ಬೇಕಲ್ವಾ ಬೇಯೋದಕ್ಕೆ? 15 ನಿಮಿಷ 20 ನಿಮಿಷ ನಮ್ ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಆ ತರ ಇಡ್ಲಿ ಮಾಡೋ ತರನೇ ಒಂದ್ 20 ನಿಮಿಷ ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ಕೊಂತೀನಿ, ಯಾಕಂದ್ರೆ ಬೇಳೆ ಎಲ್ಲ ತುಂಬಾ ಹಾಕಿದ ಅಥವಾ ಅಷ್ಟೇ? ಇಲ್ಲ 20 ನಿಮಿಷ ಸಾಕು. ಅದು ಇನ್ನು ಬೇಗ ಬೇಯ್ಬೇಕಂದ್ರೆ ಈ ಇಡ್ಲಿ ಕುಕ್ಕರ್ ಅಲ್ಲಿ ಇಡ್ಲಿ ಸ್ಟ್ಯಾಂಡ್ ಬರುತ್ತೆ ನೋಡಿ, ಅದ್ರಲ್ಲಿ ಹಾಕಿಟ್ಬಿಟ್ರೆ 15 ನಿಮಿಷ ಎಲ್ಲ ಸಾಕು. 15 ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ ಅಲ್ಲಿ ಇಟ್ರೆ ಬೆಟರ್, ಬೇಗ ಬೇಯುತ್ತೆ. ಓಕೆ. ಮತ್ತೆ ಇನ್ನೇನೇನು ತಿಂಡಿಗಳು, ಸ್ವೀಟ್ಸ್ ಎಲ್ಲ ಮಾಡ್ತೀರಾ ನೀವು ಮನೇಲಿ? ಮಾಡ್ತೀವಿ. ಯಾವ್ದೆಲ್ಲ ಸ್ವೀಟ್ಸ್ ನಿಮ್ದು ಸ್ಪೆಷಲ್ ಅಂತ? ಯಾವ್ದು ಸ್ಪೆಷಲ್? ಇದು ಹೊತ್ತ ಶಾವ್ಗೆ, ಆಮೇಲೆ ಒಬ್ಬಟ್ಟು ಮಾಡ್ತೀನಿ. ಒತ್ತ ಶಾವ್ಗೆ ಸ್ವೀಟ್ ಅಲ್ಲ, ಹೀಗೆ ಖಾರ ಸ್ವೀಟ್ ಮಾಡ್ತೀರಾ? ಸ್ವೀಟ್ ಮಾಡ್ಬೋದು. ಅದು ಒತ್ತಿ ಶಾವ್ಗೆ ಎಲ್ಲ ಒತ್ಬಿಟ್ಟು ಮತ್ತೆ ಅದಕ್ಕೆ ಬೆಲ್ಲ, ತೆಂಗಿನಕಾಯಿ, ಮತ್ತೆ ಗಸಗಸೆ, ಎಳ್ಳು ಅದೆಲ್ಲ ಹಾಕಿ ರುಬ್ಬಿಟ್ಟು ಹಾಕಿ ಅದು ಒತ್ತು ಶಾವ್ಗೆಗೆ ಹಾಕೊಂಡು ಕಾಯಿ ಹಾಲು ಅಂತ ಕಾಯಿ ತರ ಮಾಡ್ಕೊಂಡು ಅದನ್ನ ತಿಂದ್ರೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಯಾಕೆ ಅಂದ್ರೆ ಎಣ್ಣೆ ಇರೋದಿಲ್ಲ ಅದ್ರಲ್ಲಿ, ಆರೋಗ್ಯವಾಗಿ ಚೆನ್ನಾಗಿರುತ್ತೆ. ಮತ್ತೆ ಚೆನ್ನಾಗಿ ಹೊಟ್ಟೆ ಉಬ್ಬರಿಸ್ಕೊಂಡಂಗೂ ಇರೋದಿಲ್ಲ, ಅದು ಆರಾಮಾಗಿ ಡೈಲಿಯಾಗಿ ಡೈಜೆಷನ್ ಆಗುತ್ತೆ. ಆದ್ರೆ ಸ್ವಲ್ಪ ಕೆಲಸ ಜಾಸ್ತಿ, ಜಾಸ್ತಿ. ಯಾವ್ದಾದ್ರು ಸಂಡೇ ಯಾವಾಗ ಟೈಮ್ ಇರುತ್ತೋ ಅದೇ ಟೈಮಲ್ಲೇ ಮಾಡೋದು ನಾವು. ಇನ್ನೇನ್ ಸ್ವೀಟ್ಸ್ ಮಾಡ್ತೀರಾ? ಸ್ವೀಟ್ ಕಡಿಮೆ ಮಾಡ್ತೀನಿ. ಮತ್ತೆ ಗಸಗಸೆ ಪಾಯಸ, ಜಾಮೂನು, ಒಬ್ಬಟ್ಟು. ತಿಂತಾರ ಸ್ವೀಟ್ಸ್ ಅನ್ನ ಮನೇಲಿ? ಮಕ್ಕಳೆಲ್ಲ ತಿಂತಾರೆ. ಸ್ವೀಟ್ ಇಷ್ಟನೇ? ಸ್ವೀಟ್ ಇಷ್ಟ. ಖಾರ ತಿಂಡಿ ಎಲ್ಲ ಮಾಡ್ತೀರಾ? ಖಾರ ತಿಂಡಿನೂ ಮಾಡ್ತೀನಿ, ಅದು ಇಷ್ಟನೇ. ಹಬೆ ವಡೆ ಅಂದ್ರೆ ತುಂಬಾ ಇಷ್ಟ ನನ್ನ ಮೊಮ್ಮಕ್ಕಳಿಗೆ. ಸಾಯಂಕಾಲ ಬರ್ತಾರಲ್ಲ ಸ್ಕೂಲ್ನಿಂದ, ಅವಾಗ ಹಬೆ ವಡೆ ಮಾಡಿ ಕೊಡ್ತೀನಿ. ಮಾಡಿ ಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈ ಸ್ನಾಕ್ಸ್ ಅಂತ ಹೇಳಿ ಏನೇನೋ ಮಾಡೋದ್ಕಿಂತ ಇದೇ ಬೆಟರ್ ಅಂತ ಅನ್ಕೊಂತೀನಿ. ಸೊ ಇನ್ನೇನೋ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀರಲ್ವಾ, ಏನ್ ಮಾಡ್ತೀರಾ? ಅದು ಇದು ಹಬೆ ವಡೆಗೆ ಚಟ್ನಿ ನೆಂಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ, ಅದಕ್ಕೆ ಚಟ್ನಿ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಈಗ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಯಾವ ಚಟ್ನಿ ಇದು? ಕಾಯಿ ಚಟ್ನಿ. ಕಾಯಿ ಚಟ್ನಿ ಅದು ಬೇಯ್ತಾ ಇರ್ಲಿ, ಅದು ಚಟ್ನಿ ಮಾಡಿ ಇನ್ನ ಒಂದು 2 ನಿಮಿಷ ಬೇಯಲಿ. ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಓಕೆ. ಹಾಗಾದ್ರೆ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮೆಣಸಿನ್ಕಾಯಿ, ಹುರ್ಗಡ್ಲೆ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು. ಇದೊಂದು ಸಿಂಪಲ್, ಬೇಗ ಕ್ವಿಕ್ ಆಗಿ ಆಗುವಂತದ್ದು. ದಿಢೀರ್ ಅಂತ ಒಂದು ಚಟ್ನಿ ಮಾಡ್ಬೇಕು ಅದ್ರದ್ದು ಬೇಕು ಅಂದಾಗ ಮಾಡ್ಬಿಡ್ಬೋದಲ್ವಾ? ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದೀರಾ. ಮಿಕ್ಸಿಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋದಾ ಇದು? ಹೌದು. ಹೌದಾ? ಹಸಿಮೆಣಸು, ಮೆಣಸಿನ್ಕಾಯಿ, ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಚೂರು ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಲ್ಲ. ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಒಂದು 3-4 ಬೆಳ್ಳುಳ್ಳಿ, ಹುರ್ಗಡ್ಲೆ. ಇದು ಒಂಥರ ಏನ್ ಹೇಳ್ತಾರೆ, ಯೂನಿವರ್ಸಲ್ ಅಂತ. ಈ ಪುಟಾಣಿ ಚಟ್ನಿ ಎಲ್ಲಾ ಕಡೆ ಮಾಡುವಂತದಲ್ವಾ? ಬೇಗನೂ ಆಗತ್ತೆ, ಎಲ್ರಿಗೂ ಒಂಥರ ಇಷ್ಟನೂ ಆಗತ್ತೆ. ಹೌದು. ತೆಂಗಿನಕಾಯಿ ಮತ್ತೆ ಒಂದು ಹುರ್ಗಡ್ಲೆ ಬಿದ್ಬಿಟ್ರೆ ಆ ಚಟ್ನಿಗೆ ರುಚಿನೇ ಬೇರೆ. ಮತ್ತೆ ಎಲ್ಲದಕ್ಕೂ ಸೂಟ್ ಆಗತ್ತೆ ಅಲ್ವಾ ಇದು ಚಟ್ನಿ? ಬೇರೆದಕ್ಕೂ ತಿನ್ಬೋದು. ದೋಸೆ ಮಾಡಿ, ದೋಸೆ ಅಂತೆ, ಇಡ್ಲಿ ಎಲ್ಲದಕ್ಕೂ ತಗೋಬಹುದು. ಹೌದೌದು, ಮಾಡೋದಕ್ಕೂ ಈಸಿನೇ ಅಲ್ವಾ? ಈಸಿ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು,
ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರ ಬೇಕಾ? ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸಿ ಆದ್ಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕೋಣಲ್ಲ. ಕೊಡಿ. ಚೂರು ನೀರು ಹಾಕ್ಬಿಡ್ಲಾ ಈಗಲೇ? ಹಾಕಿ ನೀರು ಹಾಕಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡು. ಅದೇನದು ಕೊತ್ತಂಬರಿ ಸೊಪ್ಪು ಮತ್ತೆ ಹಾಕೊಂಡ್ರಿ? ಅದು ಹಾಗೆ ಅದು ಲಾಸ್ಟ್ಗೆ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ. ಅದು ತುಂಬಾ ನುಣ್ಣಗಾದ್ರೆ ಅಷ್ಟೇ ಚೆನ್ನಾಗಿರಲ್ಲ. ಅದು ಒಂಥರ ಪೀಸ್ ಬಾಯಿಗೆ ಸಿಗ್ಬೇಕು ಅಂತ, ಅವಾಗೆ ರುಚಿಯಾಗಿರುತ್ತೆ. ಸಾಕ? ಇನ್ನೊಂದು ಸ್ವಲ್ಪ ಹಾಕಿ, ಪರವಾಗಿಲ್ಲ. ಸಾಕಲ್ಲ. ನಾವೆಲ್ಲ ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಹಾಕ್ಬಿಡೋದು. ನಮ್ಗೆ ಇವತ್ತೇ ಅನ್ಕೊಂಡೆ ಯಾವಾಗಾದ್ರೆ ಈಗ ಮಾಡಿ ನೋಡ್ಬೇಕು ಅಂತ. ಇಲ್ಲ, ಕೊನೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ. ನೀವು ಹೇಳ್ದಾಗ ಕೊತ್ತಂಬರಿ ಸೊಪ್ಪು ನೋಡಿ ಪೀಸ್ ಎಲ್ಲ ಸಿಗ್ತಾ ಇದೆ. ಹಾಕ್ಕೊಳ್ತೀರಮ್ಮ? ಆಗಿದೆಯಾ? ಅದು ಆಗಿದೆ. ಆಫ್ ಮಾಡಿ ಆಫ್ ಮಾಡ್ತೀನಿ. ಹಾಕ್ಬಿಡ್ಲಾ ಚಟ್ನಿ? ಹಾಕಿ ಮೇಡಮ್. ಗಟ್ಟಿ ಚಟ್ನಿ ಬೇಕು ಆದ್ರೆ ಅದಕ್ಕೆ ಸ್ವಲ್ಪ ಇನ್ನ ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೋಬಹುದು. ಈಗ ಇರ್ಲಿ. ಆಫ್ ಮಾಡಿದ್ದೀರಲ್ವಮ್ಮ? ಹೌದು, ಅಬೆ ವಡೆ ಆಫ್ ಮಾಡಿದ್ದೀನಿ. ಆಗಿದೆಯಾ ನೋಡ್ತೀರಾ? ನೋಡ್ತೀನಿ. ಮೇಲೆ ಅಬೆ ವಡೆ ಆಗಿದೆ. ಆಗಿದೆಯಾ? ಆಗಿದೆ. ಆಗಿದೆಯಾ? ಚೆನ್ನಾಗಿ ಬೆಂದಿದೆ? ಆಗಿದೆ ಮೇಡಮ್. ನೋಡಿ, ವಾಸನೆ ಘಮ ಅಂತ ಬರ್ತಾ ಇದೆ. ಅದು ಇದಿದೆಯಲ್ಲ ಸಬಾಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಏನು ಅದ್ರದ್ದೊಂದು ಒಳ್ಳೆ ಫ್ಲೇವರ್ ಬರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಆದ್ರೂ ಆ ಪರಿಮಳಕ್ಕೆ ನಮ್ಗೆ ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ. ಆ ತರ ಆಗಿದೆ. ಇದು ಬೇಕಾದ್ರೆ ಬಿಸಿ ಅಬೆ ವಡೆಲಿ ಮಕ್ಕಳಿಗೆ ತುಪ್ಪ ಹಾಕಿ ತಿಂತಾರೆ, ಅದು ಟೇಸ್ಟ್ ಆಗಿರುತ್ತೆ. ಚಟ್ನಿ ಹಾಕಿ ತಿನ್ಕೋಬಹುದು. ಚಟ್ನಿಗೆ ಉದ್ದಿನ ಬೇಳೆ, ಕರ್ಬೇವಿನ ಸೊಪ್ಪು ಸ್ವಲ್ಪ ಒಗ್ಗರಣೆ ಕೊಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ರುಚಿಯಾಗಿರುತ್ತೆ. ಅದು ಹೌದು. ಕೆಲವರಿಗೆ ಎಣ್ಣೆ ಬೇಡ ಅನ್ನೋರು ಎಣ್ಣೆ ಬೇಡ ಅಂದ್ರೆ ಹೀಗೆ ತಗೋಬಹುದು. ಓಕೆ ಓಕೆ. ಯೂಶಲಿ ಮಕ್ಕಳಿಗೆ ನೀವು ಮಾಡುವಾಗ ಚಟ್ನಿ ಜೊತೆ ಕೊಡ್ತೀರಾ ಅಥವಾ ಬರೀ ತುಪ್ಪದಲ್ಲೇ? ಅವ್ರು ಮಕ್ಕಳೆಲ್ಲ ಬರೀ ತುಪ್ಪದಲ್ಲೇ ತಿನ್ನೋದು. ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂತಾರೆ ಮಕ್ಕಳು. ಓಕೆ ಓಕೆ. ಒಂದು ಸ್ಪೂನ್ ಕೊಡಿ. ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇಡ್ಲಿ ಬೇಳೆ ಎಲ್ಲ ಸೇರಿದೆ ನೋಡಿ. ಆಮೇಲೆ ಸಬಾಕ್ಷಿ ಸೊಪ್ಪು ಅದೆಲ್ಲ ಸೇರಿರೋದ್ರಿಂದ ಕಲರ್ ಆಗಿ ಕಾಣಿಸುತ್ತೆ, ಮತ್ತೆ ರುಚಿಯಾಗೂ ಇರುತ್ತೆ. ಅದು ಚಳಿಗಾಲದಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಈ ಹೊರಗಡೆ ಮಳೆ ಬರ್ತಾ ಇರುತ್ತೆ, ಬಿಸಿ ಬಿಸಿ ಕಾಫಿ ಟೀ ಸಂಜೆ ಇದ್ರೊಟ್ಟಿಗೆ ಇದೊಂದು ಮಾಡ್ಕೊಂಡ್ಬಿಟ್ರೆ ಏನು ತಿಂದಿದ್ದೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಓಕೆ, ತಗೊಳ್ಳಿ ಅಬೆ ವಡೆ ಚಟ್ನಿ, ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಆಗ ಹೇಳ್ದಾಗೆ ಕಲರ್ ನೋಡಿನೇ, ಪರಿಮಳ ನೋಡಿನೇ ನನಗೆ ಏನದು ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಏನದು ಸೊಪ್ಪೆಲ್ಲ ಹಾಕಿದ್ದೀರಾ, ಬೇಳೆ ಕಾಣ್ತಾ ಇದೆ, ಕಲರ್ಫುಲ್ ಆಗಿದೆ. ಇದು ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗತ್ತೆ. ಬಿಳಿ ಇಡ್ಲಿ ನೋಡಿ ನಮಗೆ ಬೋರ್ ಆಗಿರುತ್ತೆ ಇಡ್ಲಿ ಚಟ್ನಿ. ಆಮೇಲೆ ಇದೊಂದು ಚೆನ್ನಾಗಿರೋ ಚಟ್ನಿ ಮಾಡಿದ್ದೀರಾ, ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಓಕೆ. ತುಂಬ ರುಚಿಯಾಗಿದೆ. ಬಿಸಿ ಬಿಸಿ ಇಡ್ಲಿ, ಒಂದು ಇಡ್ಲಿಗೆ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 2, 3, 4, 5 ಆರಾಮದಲ್ಲಿ ತಿನ್ಬೋದು. ಏನು ಸಬಾಕ್ಷಿ ಸೊಪ್ಪಿದು ಮತ್ತೆ ಕೊತ್ತಂಬರಿ ಸೊಪ್ಪು ಚಟ್ನಿ ತುಂಬಾ ರುಚಿಯಾಗಿದೆ ಅಮ್ಮ. ಅದು ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಓಕೆ ಓಕೆ. ಅದು ಕಡಲೆಬೇಳೆ ಎಲ್ಲ ಇರುತ್ತೆ ನೋಡಿ, ತೊಗರಿ ಬೇಳೆ ಎಲ್ಲ, ಅದರಿಂದ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದರಿಂದ ಅದು ಕೆಲವರಿಗೆ ಕಡಲೆಬೇಳೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೇನೋ ಅಂತ ಹೆದರ್ತಾರೆ. ಅದು ಸ್ವಲ್ಪ ವಯಸ್ಸಾದವ್ರಿಗೆ ಹೆದರಿಕೆ ಅಂತದಲ್ಲ, ಬಟ್ ನೀವು ಶುಂಠಿ ಬೆಳ್ಳುಳ್ಳಿ ಹಾಕಿದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಬೆಳ್ಳುಳ್ಳಿ ಡಾಕ್ಟ್ರೇ ಹೇಳ್ತಾರಲ್ಲ, ದಿನ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೇವನೆ ಮಾಡಿ ಅಂತ. ಬಿಪಿಗೆ ಎಲ್ಲ ಒಳ್ಳೇದು. ಇಂಥ ತಿನ್ಬಿಟ್ರೆ ರುಚಿನೂ ಇದೆ, ಎಲ್ಲದೂ ಇದೆ, ಅಷ್ಟೊಂದು ಚೆನ್ನಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ರುಚಿಯಾದ ಬಿಸಿ ಬಿಸಿಯಾದ ಹಬೆ ವಡೆ ಮಾಡ್ಕೊಟ್ಟಿದ್ದೀರಾ, ಹಾಗೆ ಅದಕ್ಕೊಂದು ಹುರುಗಡ್ಲೆ ಚಟ್ನಿ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಾನೊಂದು ಟಿಪ್ಸ್ ಹೇಳ, ಹೇಳಿ. ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಅದನ್ನ ಬೀಜ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು
ಕುಡಿದ್ರೆ ಸೋಸ್ಬಾರ್ದು ಅದನ್ನ. ಹಾಗೆ ಕುಡಿದ್ರೆ ಈ ಶುಗರು ಮತ್ತೆ BP ಇರೋರ್ಗೆ ತುಂಬಾ ಒಳ್ಳೆಯದು. ಮತ್ತೆ ನಾವು ಹಾಗೆ ಬೆಟ್ನೆಲ್ಲಿಕಾಯಿನ ತಿನ್ನೋದಿಕ್ಕಾಗೋದಿಲ್ಲ. ಹೌದು. ಯಾಕೆಂದ್ರೆ ಕೆಲವ್ರಿಗೆ ವಯಸ್ಸಾಗಿರುತ್ತೆ, ಹಲ್ಲುಗಳು ಆಗೋದಿಲ್ಲ. ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ಹಶ್ವನು ಆಗೋದಿಲ್ಲ. ಅದನ್ನ ಒಂದು ಜ್ಯೂಸ್ ಒಂದು ಲೋಟ ಕುಡಿದ್ರೆ 1-2 ಅವರ್ ಹೊಟ್ಟೆಗೆ ಏನು ಬೇಕಾಗಿರಲ್ಲ. ಆ ತರ ಇರುತ್ತೆ, ಚೆನ್ನಾಗಿರುತ್ತೆ. ಅದು BP ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಬೆಟ್ನೆಲ್ಲಿಕಾಯಿ. ಒಂದು ಒಳ್ಳೆಯ ಒಂದು ಹೇಳಿದೀರಾ. ಎಷ್ಟೋ ಜನ ಸಿ ವಿಟಮಿನ್ಸ್ ಸೇರಿರುತ್ತೆ ಅದಕ್ಕೆ. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬಾ ಸಿ ಇರುತ್ತಲ್ಲ, ಮಕ್ಕಳಿಗೂ ಕೊಡ್ಬೋದು. ಮಕ್ಕಳಿಗೆ ಏನ್ ಮಾಡ್ಬೋದು, ಶುಗರ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಬೆಟ್ನೆಲ್ಲಿಕಾಯಿಗೆ ಬೇರೆ ಏನ್ ಹಾಕೋದ್ ಬೇಡ. ಇಲ್ಲ, ದೊಡ್ಡವರು ಅಂದ್ರೆ ದೊಡ್ಡವರು ನನ್ಗೆ ಯಾರಿಗಾದ್ರೂ ಒಂದು ಶುಗರ್ ಪೇಷಂಟ್ ಇದ್ರೆ ಶುಗರ್ ಪೇಷಂಟ್ ಇರೋರಿಗೆ ಉಪ್ಪು ಮತ್ತೆ ಮೆಣಸಿನ ಪೌಡರ್, ಕಾಳ್ಮೆಣಸಿನ ಅದು ಒಳ್ಳೇದಲ್ವಾ. ಅದು ಗಂಟ್ಲು ಕೆರೆತ ಬರಲ್ಲ. ಮತ್ತೆ ಉಪ್ಪು ಒಂದು ಚಿಟಿಕೆ ಹಾಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಒಳ್ಳೆ ಇತ್ತೀಚೆಗೆ ಎಲ್ಲರೇ ಚಿಕ್ಕವ್ರಿಗೂ BP ಬರುತ್ತೆ. ಯಾಕಂದ್ರೆ ಈ ಕೆಲಸದ ಅಥವಾ ಬೇರೆ ಒಂಥರ ಸ್ಟ್ರೆಸ್ ಇದೆಯಲ್ಲ, ನಮ್ ಜೀವನನೇ ಎಕ್ಸರ್ಸೈಸ್ ಕಡಿಮೆ ಆಗಿದೆ, ಚೆನ್ನಾಗಿ ತಿಂತಾರೆ. ಅವಾಗ ಎಲ್ಲಾರು ಬಂದಾಗ ಇಂಥದೆಲ್ಲ ಒಂದು ಕಲ್ತ್ರೆ ದಿನ ನೆಲ್ಲಿಕಾಯಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಮಾಡ್ಕೊಳ್ಬಹುದು. ಒಂದು ಒಳ್ಳೆಯ ಒಂದು ಏನದು ಸಂದೇಶನ ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿಯಲ್ಲಿ ಒಂದು ಒಳ್ಳೆ ವಚನ ಕೂಡ ಹೇಳಿದ್ದೀರಾ. ನಮ್ಮ ತಂಡದ ಪರವಾಗಿ ನಿಮ್ಗೆ ಪುನಃ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ನೀವು ಅಷ್ಟೇ ನನ್ನ ಕರೆದು ಬಸವ ಟಿವಿಲಿ ಈ ಅಡುಗೆ ಕಾರ್ಯಕ್ರಮಕ್ಕೆ ಕರೆದು ಮಾಡಿಸಿರೋದಕ್ಕೆ ನಿಮಗೂ ಧನ್ಯವಾದಗಳು. ಓಕೆ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಹಬೆ ವಡೆಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ, ಮಕ್ಕಳಿಗೆ ಕೊಡಿ, ದೊಡ್ಡವರು ತಿನ್ನಬಹುದು. ತುಂಬ ರುಚಿಯಾಗಿದೆ. ಹಾಗೆ ಬೆಳಿಗ್ಗೆ ತಿಂಡಿ ಅಂತ ಮಾಡ್ಬೋದು, ಹಾಗೆ ಸಾಯಂಕಾಲದ ಸ್ನ್ಯಾಕ್ ಅಂತ ಕೂಡ ನೀವು ಇದನ್ನು ತಿನ್ಬೋದು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು.